ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅದಕ್ಕೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳಿ. ಮನೇಲಿ ಏನೆಲ್ಲ ನಡೀತು ಅಂತ ನಿಮ್ಗೆ ಗೊತ್ತು. ಅಣ್ಣ ನನ್ನ ಮೇಲೆ ಕೈ ಮಾಡ್ಬಿಟ್ಟ. ಅದಕ್ಕೆ ಅವ್ನು ನನ್ನ ಮೇಲೆ ಕೈ ಮಾಡೋದಿರ್ಲಿ. ಇಷ್ಟು ವರ್ಷದಲ್ಲಿ ಯಾವತ್ತೂ ಹೀಗಲ್ಲ ಹಾಗೆ ಅಂತ ಒಂದು ಮಾತು ಆಡ್ದವನಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್, ಅದಕ್ಕೆ ಇಷ್ಟು ವರ್ಷದಲ್ಲಿ ಫಾರ್ ದ ಫಸ್ಟ್ ಟೈಮ್ ನನ್ನ ಮೇಲೆ ಕೈ ಮಾಡ್ಬಿಟ್ಟ. ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ, ಯಾಕಂದ್ರೆ ಅವನು ಒಳ್ಳೆ ಕೆಲಸನೇ ಮಾಡ್ದ. ಅದಕ್ಕೆ ಅವನಿಗೆ ಕೆಲಸನ ಯಾವಾಗಲೂ ಮಾಡಬೇಕಿತ್ತು. ಅವನು ಚಿಕ್ಕ ವಯಸ್ಸಲ್ಲೇ ನನ್ನ ರಿಪೇರಿ ಮಾಡೋ ಕೆಲಸ ಮಾಡಿದ್ದಿದ್ರೆ ಇವತ್ತು ನಾನಿಷ್ಟು ಹಾಳಾಗ್ತಾನೂ ಇರಲಿಲ್ಲ, ಇಂಥ ಮನೆ ಹಾಳು ಕೆಲಸನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಬಟ್ ಅವನು ಅದನ್ನ ಮಾಡಲಿಲ್ಲ, ತಪ್ಪು ಮಾಡ್ದ. ಅದಕ್ಕೆ ಅವ್ನು ನನ್ನ ಮೇಲೆ ತೋರಿಸಿದ ಅತಿಯಾದ ಪ್ರೀತಿನ ನನ್ನನ್ನು ಈ ಮಟ್ಟಕ್ಕೆ ಹಾಳು ಮಾಡ್ತು ಅಂದ್ರೆ ಅದು ತಪ್ಪಾಗಲ್ಲ. ಬಟ್ ಅದಕ್ಕೆ ನಾನಿಂಥ ಕೆಲಸ ಮಾಡೋದ್ರ ಹಿಂದೆ ಒಂದು ಕಾರಣ ಇದೆ. ಅದಕ್ಕೆ ಅಣ್ಣ ಅಂತೂ ಅದನ್ನ ಕೇಳಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಅದಕ್ಕೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ನೀವಾದ್ರೂ ಕೇಳ್ತೀರ. ಎಲ್ರು ಸೇರ್ಕೊಂಡು ನನ್ನ ಕ್ಲೋಸ್ ಫ್ರೆಂಡ್ನ ಜಾಬಿಂದ ತೆಗೆದಾಕಿದ್ರು. ಅದಕ್ಕೆ ಅವನು ನನ್ನ ನಂಬ್ಕೊಂಡು ಬಂದಿದ್ದ. ಅದಕ್ಕೆ ಅದಾಗಿರ್ಲಿ, ಅದಕ್ಕೆ ಅವನನ್ನ ನಂಬ್ಕೊಂಡು ಇಡೀ ಫ್ಯಾಮಿಲಿ ಇತ್ತು. ಅದಕ್ಕೆ ಅಪ್ಪ ಅಮ್ಮ ಅಷ್ಟೇ ಯಾಕೆ, ಪಾಪ ಮದ್ವೆ ವಯಸ್ಸಿಗೆ ಬಂದಿರೋ ಒಬ್ಳು ಅಕ್ಕ ಇದ್ಲು. ಇಡೀ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇತ್ತು. ಅದಕ್ಕೆ ಆದ್ರೆ ಇವ್ರು ಯಾರು ಅದನ್ನ ಕನ್ಸಿಡರ್ ಮಾಡದೆ ಅವನನ್ನ ಜಾಬಿಂದಾನೆ ತೆಗೆದ್ರು. ಅದು ನನಗೆ ತುಂಬಾ ನೋವಾಗಿದ್ದು. ಆ ಕಾರಣಕ್ಕೋಸ್ಕರನೇ ನಾನು ಇಂಥ ಕೆಲಸ ಮಾಡ್ಬಿಟ್ಟೆ. ಅದಕ್ಕೆ ಈ ಮಾತನ್ನ ನಾನು ಯಾರ ಹತ್ರ ಅದು ಹೇಳಿದ್ರೆ ಯಾರದು ನಂಬಕ್ಕೆ ರೆಡಿ ಇಲ್ಲ. ಅದಕ್ಕೆ ನನಗೆ ಫ್ರೆಂಡ್ ಆಗಿದ್ ನೋವೇ ಆನಂದ್ ಅಥವಾ ಅಣ್ಣಂಗೋ ಆದ್ರೆ ಹೇಗಿರುತ್ತೆ ಅಂತ ತೋರ್ಸೋದಕ್ಕೋಸ್ಕರ ನಾನು ಈ ಕೆಲಸ ಮಾಡಿದೆ ಅಷ್ಟೇ. ಅದಕ್ಕೆ ಅಷ್ಟೇ. ನನ್ನ ಫ್ರೆಂಡ್ ಅನುಭವಿಸಿದ ಆ ಕಷ್ಟ ನೋವು ಹೇಗಿರುತ್ತೆ ಅಂತ ತೋರ್ಸೋದಕ್ಕೋಸ್ಕರ, ರಿವೆಂಜ್ಗೋಸ್ಕರ ನಾನು ಇಂಥ ಕೆಲಸ ಮಾಡದೆ ಬಿಟ್ರೆ ಆನಂದ್ ಬ್ರೋನ ಅಣ್ಣನ ಇಬ್ರನ್ನು ದೂರ ಮಾಡ್ಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ನನಗೆ ಇರಲಿಲ್ಲ. ಅದಕ್ಕೆ ಈ ನನ್ನ ಫೀಲಿಂಗ್ಸ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಅದು ಚಿಕ್ಕ ವಯಸ್ಸಿಂದ ನನಗೆ ಯಾರು ತಿಳಿಸಿ ಹೇಳಲಿಲ್ಲ. ಶ್ರೀಮಂತಿಕೆ ಅನ್ನೋ ಸೊಕ್ಕಲ್ಲೇ ಅಹಂಕಾರದಲ್ಲೇ ಬೆಳೆದ್ಬಿಟ್ಟೆ ನಾನು. ಆದ್ರೆ ಈಗ ನನಗೆಲ್ಲ ಅರ್ಥ ಆಯ್ತು. ಮಾಡಬಾರ್ದು, ತಪ್ಪು ಮಾಡಿದೆ ಅನ್ನೋ ಗಿಲ್ಟ್ ನನ್ನನ್ನು ತುಂಬಾನೇ ಕಾಡ್ತಿದೆ. ಅದಕ್ಕೆ ಪ್ಲೀಸ್ ಹೇಗಾದ್ರೂ ಮಾಡಿ ನೀವಾದ್ರೂ ಅಣ್ಣನ ಹತ್ರ ಮಾತಾಡಿ ಅವನನ್ನ ಸಮಾಧಾನ ಮಾಡಿ. ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅದು ನಾನು ಮಾಡಿರೋ ತಪ್ಪಿಗೆ ಇದು ಸಾಲಲ್ಲ. ಅದಕ್ಕೆ ನಿಮ್ ಕಾಲಕ್ಕೆ ಬೀಳ್ತೀನಿ. ಅದಕ್ಕೆ ಪ್ಲೀಸ್, ಅದಕ್ಕೆ ಅಣ್ಣನ ಹತ್ರ ಮಾತಾಡ್ತಿರಲ್ಲ, ಅಣ್ಣನ ಸಮಾಧಾನ ಮಾಡ್ತಿರಲ್ಲ. ಜಯದೇವ್ ಪ್ಲೀಸ್ ಎದೊಳಿ, ಏನ್ ಮಾಡ್ತಿದ್ದೀರಾ? ಪ್ಲೀಸ್ ಎದೊಳಿ. ಇಲ್ಲ, ಅದಕ್ಕೆ ನೀವು ಅಣ್ಣನ ಹತ್ರ ಮಾತಾಡ್ತೀರಾ, ನನ್ನ ಅಣ್ಣನ ಒಂದು ಮಾಡ್ತೀರಾ ಅನ್ನೋವರೆಗೂ ನಾನು ಕಾಲ್ ಬಿಡಲ್ಲ. ಅದಕ್ಕೆ ಪ್ಲೀಸ್, ಅದಕ್ಕೆ ಪ್ಲೀಸ್ ಎದೊಳಿ ಜಯದೇವ್, ಪ್ಲೀಸ್. ನಾನು ಮಾತಾಡ್ತೀನಿ, ನೀವು ಪ್ಲೀಸ್ ಎದೊಳಿ, ಪ್ಲೀಸ್. ನಿಜ ಮಾತಾಡ್ತೀರಾ? ಮಾತಾಡ್ತೀನಿ, ಪ್ಲೀಸ್ ಎದೊಳಿ, ಪ್ಲೀಸ್. ಅಣ್ಣ ಏನಣ್ಣ ಇದು? ನೋ ಕಮೆಂಟ್ಸ್. ಥ್ಯಾಂಕ್ ಯು. ಅದಕ್ಕೆ ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಖುಷಿ ಏನು ಗೊತ್ತಾ? ಅದಕ್ಕೆ ಅಟ್ಲೀಸ್ಟ್ ನನ್ನ ಮಾತನ್ನು ಕೇಳೋದಕ್ಕೆ ನೀವಿದ್ದೀರಲ್ಲ, ಅಷ್ಟು ಸಾಕು. ಥ್ಯಾಂಕ್ಸ್. ಅದಕ್ಕೆ The real game starts now. Hi, Mom. 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 ನೀ ನನ್ನ ಮಗನೇನೋ? ಅವಳನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದು ಕೆಲ್ಸದ ಅವಳ ಥರ ನಮ್ಮ ಕಾಲ್ ಕೆಳಗಿಟ್ಕೊಂಡ್ರೆ ನೀನು ಅವಳ ಕಾಲು ಹಿಡಿತಾ ಇದೆಯಾ? ನಾಚಿಕೆ ಆಗಲ್ಲ ನಿನಗೆ? ಸಿಸ್ಟರ್, ತಂಡ ಕೂಲ್ ಸಮಾಧಾನ ಮಾಡ್ಕೋ ಸಿಸ್ಟರ್. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳೋದು? ಆಫ್ಟರ್ ಆಲ್ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು. ಅವಳಿಗೂ ನಮಗೂ ಎಷ್ಟು ಡಿಫ್ರೆನ್ಸ್ ಇದೆ. ಅಂತವಳು ಕಾಲು ಹಿಡಿತಾ ಇದ್ದಾನಲ್ಲ ಇವನು. ನನಗೆ ಹೇಗೆ ಅನ್ನಿಸ್ಬೇಡ. ಮಾಮ್, ಚಿಲ್ ಮಾಮ್,
ಕೂಲ್ ರಿಲ್ಯಾಕ್ಸ್. ಇಷ್ಟೋ ತನಕ ನೀನು ನೋಡಿದ್ ಯಾವುದು ರಿಯಲ್ ಅಲ್ಲ, ರೀಲ್. ಗೊತ್ತು ಕಣೋ, ನಂಗೆ ಖಂಡಿತ ಗೊತ್ತು. ನೀನ್ ಜಗತ್ ಕಿಲಾಡಿ. ಏನ್ ಹೇಳ್ತಾ ಇದೀಯ ಜೈ? ಮಾಮ್, ಇಷ್ಟು ದಿನ ಹೇಗೆ ನೀನು ಮಾಸ್ಕ್ ಹಾಕೊಂಡು ಎಲ್ಲದನ್ನು ಮ್ಯಾನೇಜ್ ಮಾಡ್ಕೊಂಡ್ ಬಂದ್ಯೋ, ಇನ್ಮೇಲೆ ಸೇಮ್ ಟು ಸೇಮ್ ನಾನು ಅಷ್ಟೆ ಮಾಸ್ಕ್ ಹಾಕೊಂಡು ಎಲ್ಲಾನು ಮ್ಯಾನೇಜ್ ಮಾಡ್ತೀನಿ. ಸದ್ಯಕ್ಕೆ ಸಕ್ಸಸ್ಗೆ ಇದೇ ಮಂತ್ರ ಅನಿಸ್ತು. ನನಗ್ ಗೊತ್ತಿತ್ತು ಎಳೆಮಯ್ಯ, ನೀ ಸೈಲೆಂಟ್ ಆಗಿ ಒಂದು ದೊಡ್ಡ ಕೆಡ್ಡ ತೋಡ್ತೀಯ ಅಂತ. ನೀನು ಕೆಡ್ಡಕ್ಕೆ ಆನೆ ಅಲ್ಲ, ತಿಮಿಂಗಲ ಬಿಡುತ್ತ ತಿಮಿಂಗಲ. ನೋ ನೋ ನೋ, ತಿಮ್ಮಿಂಗ್ಲ ಅಲ್ಲ ಮಾಮ್ಸ್, ಟೀಚರ್. ನೋಡ್ತಾ ಇರು, ಈ ಟೀಚರ್ನ ನಾನು ಶೀಲ್ಡ್ ತರ ಯೂಸ್ ಮಾಡ್ಕೊಂಡು ಹೇಗೆ ಒಂದೊಂದೇ ಎಕ್ಸಾಮ್ನೇ ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಸದ್ಯಕ್ಕೆ ಫೇಲ್ ಆಗಿರೋ ನಾನು ಅತಿ ಶೀಘ್ರದಲ್ಲೇ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿ ಟಾಪ್ ಅಲ್ಲಿ ಬರ್ತೀನಿ. ಇದು ನಿಜವಾಗ್ಲೂ ವರ್ಕೌಟ್ ಆಗುತ್ತಾ? ಚಾನ್ಸೇ ಇಲ್ಲ. ಈ ಮನೆಯಲ್ಲಿ ಗೌತಮ್ ಯಾರ್ದಾದ್ರೂ ಮಾತು ಕೇಳೋದಾದ್ರೆ ಅದು ನನ್ನ ಮಾತು ಮಾತ್ರ. ಅದು ನಿಜಾನೇ. ಆದ್ರೆ ಕೆಲವು ಸರ್ತಿ ಈ ಫ್ಲವರ್ ಪಾಟ್ ಇದೆಯಲ್ಲ, ಅದಕ್ಕೆ ಬೆಂಕಿ ಕೊಟ್ಟಾಗ ಸುರ್ರ ನಮ್ಮದು ಧುಮ್ ಅನ್ನಂಗೆ ಇಲ್ಲೂ ಏನಾದ್ರೂ ಆಗಿ ವರ್ಕೌಟ್ ಆಗಬಹುದಲ್ವಾ? ಪ್ರಯತ್ನ ಮಾಡ್ಲಿ. ಕರೆಕ್ಟಾಗಿ ಹೇಳಿದೆ ಮಾಮ್ಸ್. ಇನ್ನು ಮೇಲೆ ಡೀಸೆಂಟ್ ಆಗಿ ಯಾವುದೇ ರೀತಿ ವಾಯ್ಲೆನ್ಸ್ ಇಲ್ಲದೆ ಕಾಳು ಹಾಕದು. ಒಂದು ವೇಳೆ ಅಕ್ಕಿ ಬಲೆಗೆ ಬೀಳ್ಲಿಲ್ವಾ, ಗನ್ನೆತ್ಕೋತೀನಿ. ಕರೆಕ್ಟ್. ಗೌತಮ್ ಅವರೇ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದಕ್ಕೆ ಪ್ರಸಂಗ ಅನ್ನಿಸ್ಬಹುದು, ಆದರೆ ನನ್ಗೆ ಹೇಳಬೇಕು ಅಂತ ಅನ್ನಿಸ್ತಿದೆ, ಅದಕ್ಕೆ ಹೇಳ್ತಿದ್ದೀನಿ. ಪ್ಲೀಸ್ ಹೇಳಿ. ಅಲ್ಲ, ನಿಮ್ಮಿಂದಾನು ಯಾವತ್ತೋ ಒಂದು ಕಹಿಯಾದ ಘಟನೆ ನಡೆದು ಹೋದ್ರೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಮನೆಯವ್ರು ನಿಮ್ಮ ಜೊತೆ ಮಾತಾಡದೆ ನಿಮ್ಮನ್ನು ದೂರ ಇಟ್ಟರೆ ನಿಮಗೆ ಹೇಗೆ ಅನ್ಸುತ್ತೆ? ನೋವಾಗುತ್ತಲ್ವಾ? ಜಯದೇವ್ ಪರವಾಗಿ ಮಾತಾಡಕ್ ಬಂದಿದ್ದೀರಾ? ಇಲ್ಲ, ನಾನು ಯಾರ ಪರವಾಗೂ ಮಾತಾಡ್ತಿಲ್ಲ. ಮನೆ ಅಂದಮೇಲೆ ನಮ್ಮವರು ಸಂಬಂಧಗಳಿರ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಯಾವುದೋ ಒಂದು ವಿಷಯದಿಂದ ಮನೆ ವಾತಾವರಣ ಕೆಡೋದು, ಇಷ್ಟು ದಿನ ಜೊತೆಲಿದ್ದ ಮನಸ್ಸುಗಳು ದೂರ ಆಗೋದು ಎಷ್ಟು ಸರಿ? ಕ್ಷಮೆಗಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ವಲ್ಲ. ತಪ್ಪು ಮಾಡಿದವನಿಗೆ ಪಶ್ಚಾತ್ತಾಪ ಇದ್ರೆ ನೀವು ಹೇಳೋದು ಕರೆಕ್ಟ್, ಕ್ಷಮಿಸ್ಬೋದು. ಆದರೆ ಜಯದೇವ್ಗೆ ತಾನು ಮಾಡಿರೋ ತಪ್ಪಿ ಅಂತದ್ದು ಅಂತಾನೆ ಗೊತ್ತಿಲ್ಲ. ಇನ್ನು ಪಶ್ಚಾತ್ತಾಪ ಇಲ್ಲಿಂದ ಬಂತು. ನಾನು ಹೀಗಿದ್ರೇನೆ ಅವ್ನಿಗೆ ಅರ್ಥ ಆಗೋದು, ಬಿಸಿಗೆ ಕಬ್ಬಣ ಕರಗೋದು ಅಲ್ವಾ? ಅವ್ರಿಗವ್ರ ತಪ್ಪು ಅರ್ಥ ಆಗಿದೆ, ಪಶ್ಚಾತ್ತಾಪನೂ ಇದೆ. ಆದರೆ ನೀವು ಒಂದ್ಸಲ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ದೀರಾ? ಅವ್ರಿಗೇನಾಗ್ತಿದೆ, ಅವ್ರ ಮನಸ್ಸಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳಕ್ ಪ್ರಯತ್ನ ಆದ್ರೂ ಮಾಡಿದ್ದೀರಾ? ಅವ್ರನ್ನ ತಪ್ಪು ಮಾಡಿದ್ರು, ಅದಕ್ಕೆ ನೀವು ಶಿಕ್ಷೆ ಕೊಟ್ರೆ ಅಲ್ಲಿಗೆ ಕೆಲಸ ಮುಗೀತು ಅಂತ ಸುಮ್ಮನಿದ್ದೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.